ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತನ ಅಂದ್ಬಿಟ್ಟು ಎಷ್ಟು ಬರುತ್ತೋ ಅಷ್ಟು ಹೇಳ್ಬಿಟ್ಟಿದ್ದಾನೆ. ಪೀ ಡುಮ್ 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 ಅಂತ ಹೇಳಿ ಅವ್ರ ಕೈಲಿ ಕಟ್ಸಿದ್ವು. ನಾವು ಇಷ್ಟು ಜನ ನಿಂತ್ಕೊಂಡೇ ಮದುವೆ ಮಾಡಿಸಿದ್ದು ನಾರಾಯಣ್ಗೆ. ಚೈತ್ರದ ಪ್ರೇಮಾಂಜಲಿಯೇ ಸುಮ ಘಮ ದಮ. ಸೊ ನಾ ಏನ್ ಹೇಳಿದ್ನೋ ಅದೇ ಆಯ್ತು. ಅಷ್ಟು ಹಾಡು ಹಿಟ್ ಆಯ್ತು, ಪಿಕ್ಚರ್ ಚೆನ್ನಾಗಿ ಹೋಯ್ತು, ಒಳ್ಳೆ ಹೆಸರು ಬಂತು ನಾರಾಯಣ್ಗೆ. ಅಲ್ಲಿಂದ ಅವ್ರ ಜೀವನ ಚಕ್ರನೇ ಬೇರೆ ಬದಲಾಯಿಸಾಯ್ತು. ಆಮೇಲೆ ಇನ್ನೊಬ್ಬರು MP ಶಂಕರ್ ಬ್ರದರ್ ಇನ್ ಲಾ ಶಂಕರ್ ಅಂತ, ಅವರು ನನ್ನ ಜೊತೆ ಇಷ್ಟಪಟ್ಟು ಬಂದರು. ಅವರು ಕೂಡ ಅಸೋಸಿಯೇಟ್ ಡೈರೆಕ್ಟರ್ ಮಾಡಿದ್ರು. ಅವರು ಕೂಡ ಒಂದೇ ಗುರಿ ಕೆಲಸ ಮಾಡಿದ್ರು. ಸೊ ಅವರು ಕೂಡ ಒಳ್ಳೆ 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 ಮನುಷ್ಯ. ಆಮೇಲೆ ಅವರು ಇನ್ನು ನಮ್ಮ ಅವರು ಕೂಡ ಬೇರೆ ಒಂದು ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ರು ಪಾರ್ಟ್ನರ್ಶಿಪ್ ಅಲ್ಲಿ. ಸುಮಾರಾಗಾಯ್ತು. ಆಮೇಲೆ ಏನೇನೋ ಮಾಡ್ಕೊಂಡ್ರು. ಆಮೇಲೆ ಕೊನೆಗೆ ಆಯುಸ್ ಕಮ್ಮಿ ಆಯ್ತು ಅಂತ ಕಾಣಿಸುತ್ತೆ, ಹೊರಟೋದ್ರು. ಅವರು ಅವ್ರ ಹೆಸರು ಶಂಕರ್ ಅಂತ, MP ಶಂಕರ್ ಬ್ರದರ್ ಇನ್ ಲಾ, ಮಂಜುಳನ್ನ ತಮ್ಮ. ಸೊ ಅವರು ಅಸೋಸಿಯೇಟ್ ಆಗಿ ಕೆಲಸ ಮಾಡುವಾಗ ಚೆನ್ನಾಗಿ ಕೆಲಸ ಮಾಡೋರು, ಕತ್ತೆ ತರ ದುಡ್ತಾ ಮಾಡೋರು. ಏನ್ ಹೇಳಿದ್ರೆ ಅದು ಮಾಡ್ಕೊಂಡು ಮಾಡೋರು. ಯಾಕೆಂದ್ರೆ ನನಗೆ ವಜ್ರ ಮುಷ್ಟಿಲಿ ಅವರೇ ಕೆಲಸ ಮಾಡಿದ್ದು. ನಾನು ಯಾವುದೋ ಒಂದು ಬೇರೆ ಶಂಕರ್ನಾಗದಲ್ಲ ಇನ್ಯಾವುದೋ ಒಂದು ಕ್ಲಾಶ್ ಇತ್ತು. ನಾನು ಶೂಟಿಂಗ್ ಮಾಡ್ತಾ ಇದ್ದೆ. ಒಂದು ಶೆಡ್ಯೂಲ್ ಒಂದು 3-4 ದಿವಸ ಮಾಡಬೇಕಾಗಿತ್ತು. ಸೊ ನಾನು ಅದಕ್ಕೆ ಬರೋಕ್ಕಾಗಲಿಲ್ಲ. ಅವಾಗ ನಾನು ಶೂಟಿಂಗ್ ಏನು ಮಾಡಬೇಕು ಎಲ್ಲಾನು ಕೂಡ ಬರೆದ್ಬಿಟ್ಟು 3 ದಿವಸದ ಕೆಲಸದ ಏನಿದು ಬರುತ್ತೆ ಅಂತ ಹೇಳಿ ಆ ಶಾರ್ಟ್ಸ್ ಎಲ್ಲ ಡಿವೈಡ್ ಮಾಡಿ ಇವ್ರು ಕೊಟ್ಟಿದ್ದೆ. ಅದೇ ಥರ ಶಾರ್ಟ್ಸ್ ಎಲ್ಲ ತೆಗೆದಿದ್ರು, ಚೆನ್ನಾಗೇ ತೆಗೆದಿದ್ರು, ಎಲ್ರಿಗೂ ಇಷ್ಟ ಆಯಿತು. ಸೊ ಆ ಥರ ಅವರು ಕೂಡ ನನ್ನ ಜೊತೆ ಬಂದರು. ಆಮೇಲೆ ಇನ್ನೊಬ್ಬರು ಬೂದಾಳ್ ಕೃಷ್ಣಮೂರ್ತಿ ಅಂತ ಬಂದರು. ಅವರು ಕೂಡ ಭೂತಾಯಿನ ಮಗ ಅಯ್ಯೋಲೆ ನನ್ನ ಜೊತೆ ಅಸಿಸ್ಟೆಂಟು, ನಾನು ಅಸೋಸಿಯೇಟು, ಅವ್ರು ನನಗೆ ಅಸಿಸ್ಟೆಂಟು. ಸೊ ಅವರು ನನ್ನ ಜೊತೆ ಅಸಾಧ್ಯ ಎಳೆಯ ಈ ಥರ ಚಿತ್ರಗಳಿಗೆಲ್ಲ ಅವರು ಕೂಡ ಕೋ ಡೈರೆಕ್ಟರ್ ಅಲ್ಲ ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡಿದ್ರು. ಆಮೇಲೆ ಪಣಿ ರಾಮಚಂದ್ರ ಬೇಕಷ್ಟು ಮಾಡಿದ್ದಾರೆ ನನಗೆ. ಆಮೇಲೆ ಈಗ ಇತ್ತೀಚೆಗೆ ಬಂದವರು ಮಹೇಶ್ ಸುಖದರೆ ಅಂತ, ಅವರು ಕೂಡ ಬಂದರು. ಅವರು ಅಸೋಸಿಯೇಟ್ ಅಂತ ಕೆಲಸ ಮಾಡಿದ್ರು. ಆಮೇಲೆ ನಮ್ಮ ಜೊತೆ ಇನ್ನೊಬ್ರು ಅಸೋಸಿಯೇಟ್ ಆಗಿ ಬಂದವರು ಮಹೇಶ್ ಸುಖದರೆ, ಅವರು ಕೂಡ ಸಕ್ಸಸ್ಫುಲ್ ಆಗಿದ್ದಾರೆ. ಅವರು ಶಿವಣ್ಣನ ಜೊತೆ ಒಂದು ಪಿಕ್ಚರ್ ಮಾಡಿದ್ದಾರೆ. ಆಮೇಲೆ ಸೈನಿಕ ಅಂತ ಒಂದು ಪಿಕ್ಚರು ಯೋಗೇಶ್ ಜೊತೆ, ಅದು ತುಂಬ ಚೆನ್ನಾಗೇ ಮಾಡಿದ್ರು ಅದು. ಆಮೇಲೆ ಮೊದಲು ಅವ್ರು ಮಾಡಿದ ಮೊದಲನೇ ಪಿಕ್ಚರ್ ಐ ಥಿಂಕ್ ನಂಗೆ ಮಟ್ಟಿಗೆ ಸಂಭ್ರಮ ಅಂತ ಕಾಣಿಸುತ್ತೆ, ಅದು ಅಚ್ಚುಕಟ್ಟಾಗಿ ಆಯಿತು. ಆಮೇಲೆ ಅಂಬರೀಷ್ ಜೊತೆ ಒಡನಾಟ ಬಂತು. ಸೊ ಆ ಥರ ಅವ್ರು ನೋಡಿ ಭಾಳ ಕಿಲಾಡಿಗಳು, ಒಳ್ಳೆ ವ್ಯಾಪಾರಸ್ಥ. ಅಂಬರೀಷು ದರ್ಶನ್ ಇಬ್ಬರನ್ನು ಇಟ್ಕೊಂಡಿದ್ದೇನೆ ಒಂದು ಪಿಕ್ಚರ್ ಮಾಡಿದ್ರು. ಐ ಥಿಂಕ್ ನಂಗೆ ತಿಳಿದ ಮಟ್ಟಿಗೆ ಆ ಪಿಕ್ಚರ್ ಕ್ಲಾಪು, ಆಮೇಲೆ ಪಿಕ್ಚರ್ ಕ್ಲಾಪ್ ತೆಗೆದಿದ್ದು, ಆಮೇಲೆ ಪೂಜೆ ನನ್ನಿಂದನೇ ಆಯಿತು. ಆಮೇಲೆ ಅದು ಹೋಗಿದ್ದೋ ಬಿಡೋದು ನನಗೆ ಗೊತ್ತಿಲ್ಲ ಅವತ್ತಿನ ದಿವಸಕ್ಕೆ. ಬಟ್ ಇಬ್ರು ಸ್ಟಾರ್ಸ್ ಇಟ್ಕೊಂಡು ಮಾಡಿದ್ರು. ಆಮೇಲೆ ಒಂದು ದರ್ಶನ್ ಇಟ್ಕೊಂಡು ಒಂದು ಪಿಕ್ಚರ್ ಮಾಡಿದ್ರು, ಅಂಬರೀಷ್ ಅಂತ. ಆಮೇಲೆ ಪುನಃ ದರ್ಶನ್ ಇಟ್ಕೊಂಡು ಪಿಕ್ಚರ್ ಮಾಡಬೇಕು ಅಂತ ಇದ್ದೀನಿ ಅಂತಲೂ ನನಗೆ ಹೇಳಿದ್ರು. ಆಮೇಲೆ ಇವತ್ತೊಂದು ದಿವಸಕ್ಕೆ ನಾನು ಇದರಲ್ಲಿ ಮಲೈ ಮಹದೇಶ್ವರ ಮಹೇಶ್ ಸುಖದರೆ ಅಷ್ಟೆಲ್ಲ ಮಾಡಿದ್ರು. ಸ್ವಲ್ಪ ದಿವಸ ಆದಮೇಲೆ ಒಂದು ಐಡಿಯಾ ಬಂತು, ಸೀರಿಯಲ್ ಮಾಡಿದ್ರು. ಇದು ಮಲೆ ಮಹದೇಶ್ವರಂದು ಅದಕ್ಕೆ ಟೈಟ್ಲ್ ಏನು ಇಟ್ಟಿದ್ದಾರೆ ಅದು ಚೆನ್ನಾಗಾಯ್ತು ಅಂತ ಹೇಳಿದ್ರು ಅವರು. ಚೆನ್ನಾಗಾಯ್ತು. ಆಮೇಲೆ ದುಡ್ಡು ನೋಡ್ದೆ ಕಾಸು ಮಾಡಿದೆ ಅಂತ ಹೇಳಿದ್ರು ಅವರು. ಆಮೇಲೆ ಈಗ ಇತ್ತೀಚೆಗೆ ರಾಘವೇಂದ್ರ ಮಹಾತ್ಮೆ ಅನ್ನೋದೊಂದು ಸೀರಿಯಲ್ ಮಾಡ್ತಾ ಇದ್ದಾರೆ, ಅಚ್ಚುಕಟ್ಟಾಗಿ ಬರ್ತಾ ಇದೆ. ನವೀನ್ ಕೃಷ್ಣ ಡೈರೆಕ್ಟ್ರು, ಇವರೇ ಪ್ರೊಡ್ಯೂಸರು. ಸೊ ಇವರ ಹೆಸರಲ್ಲೇ ಪ್ರೊಡ್ಯೂಸ್ಡ್ ಬೈ ಸುಖದರೆ ಪಿಕ್ಚರ್ಸ್ ಅಂತ ಇದೆ. ಆಮೇಲೆ ಸ್ಕ್ರೀನ್ ಪ್ಲೇಲು ಕೂಡ ಇವ್ರ ಹೆಸರಿದೆ. ಸೊ ಈ ಥರ ಈಗ ನನ್ನ ಅಸೋಸಿಯೇಟ್ ಆಗಿ ಇದ್ದವರು ಇವತ್ತಿನ ದಿವಸ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ. ಇದ್ರ ಮಧ್ಯದಲ್ಲಿ ಬಂದವರು ಇನ್ನೊಬ್ಬರು ಬಂದರು. ನಾನು ಏನಂತ ಹೇಳಿದ್ರೆ ಅವ್ರ ಬಗ್ಗೆ ಒಂದು ಸ್ವಲ್ಪ ಹೆಚ್ಚಿಗೆನೇ ಹೇಳಕ್ಕೆ ಹೋಗ್ತೀನಿ. ಏನಂತ ಹೇಳಿದ್ರೆ ಅವರು ನಾರಾಯಣ್ ಅಂತ, ಎಸ್ ನಾರಾಯಣ್. ಇವರು ಎಸ್ ನಾರಾಯಣ್ ಅನ್ನೋರು ಮೊದಲು ಅವ್ರು ಹೇಳ್ತಾರೆ, ಅವ್ರು ಹೇಳಿರೋದನ್ನ ಹೇಳೋದು. ಬಹಳ ಜನಗಳ ಡೈರೆಕ್ಟರ್ ಹತ್ರ, ಪ್ರೊಡ್ಯೂಸರ್ ಹತ್ರ ಎಲ್ಲ ಅವರು ಅವಕಾಶಗಳನ್ನ ಕೇಳಿದ್ರಂತೆ. ಯಾರು ಕೂಡ ಸರಿಯಾಗಿ ಸೇರಿಸ್ತಾನೋ ಇಲ್ಲ, ಸರಿಯಾಗಿ ಮಾತಾಡ್ತಾನೋ ಇರಲಿಲ್ವಂತೆ. ಹೀಗಿರುವಾಗ ಒಂದ್ಸತಿ ಮದ್ರಾಸಲ್ಲಿ ನಾನು ವಾಸ ಮಾಡ್ತಾ ಇದ್ದಾಗ, ಮದ್ರಾಸಲ್ಲಿ ನಾನು KK ನಗರ್ ಅಂತ ಇದ್ದೆ. KK ನಗರ್ ಅಂದರೆ ಕರ್ಣಾಟಕ ಕಲೈ ಕರುಣಾನಿಧಿ ನಗರ್ ಅಂತ
ಕರುಣಾನಿಧಿ ನಗರ ಹೆಸರಲ್ಲಿ ಆ ಏರಿಯಾ ಅಲ್ಲ ಮನೆ. ನಾನು ಒಂದು ಅಪಾರ್ಟ್ಮೆಂಟ್ ತೊಗೊಂಡಿದ್ದೆ. ಅಪಾರ್ಟ್ಮೆಂಟಲ್ಲಿದ್ದಾಗ ಇವ್ರು ನಾರಾಯಣ್ ಬಂದ್ರಂತೆ. ನಾರಾಯಣ್ ಬಂದು ನಾನು ಮೀಟ್ ಮಾಡಬೇಕು ಅಂತ ಬಂದ್ಯಾರೆ. ಆ ಟೈಮಲ್ಲಿ ನಾನು ಮನೆ ಹೊರಗಡೆ ಇದ್ದೆ ಅಂತ ಕಾಣಿಸುತ್ತೆ. ನನ್ನ ಹೆಂಡತಿ ಮಾತಾಡ್ಸಲ್ಲಂತೆ. ನನ್ನ ಹೆಂಡತಿ ಮಾತಾಡ್ಸಿದ್ಮೇಲೆ ಈರಿ ಬರ್ತಾರೆ ಅಂತ ಹೇಳಿದ್ರಂತೆ. ಆಮೇಲೆ ನಾನು ಬಂದಂತೆ. ಅವ್ರು ಹೇಳ್ತಾರೆ, ಅವ್ರ ಬಾಯಲ್ಲಿ ಕೇಳಿ ಅದನ್ನು, ನನ್ನ ಬಾಯಿಗಿಂತ. ನಾನು ಅವ್ರು ನೋಡಿದೆ, ಏನು ಅಂತ ಈ ಥರ ನನಗೊಂದು ಅವಕಾಶ ಕೊಡಿ ಸರ್, ನಿಮ್ಮ ಜೊತೆ ನಾನು ಕೆಲಸ ಮಾಡಬೇಕು ಅಂತಂತೆ. ಸೊ ಅವರು ನಮ್ಮ ಮನೆಯವ್ರನ್ನ ಅವ್ರನ್ನ ಕೂಡಿಸ್ಬಿಟ್ಟು ನನಗೆ ಬಂದು ಹೇಳಿದ್ರು. ನಾನು ಅವ್ರನ್ನ ಕೇಳಿದೆ, ಈ ಥರ ನಾನು ಕೆಲಸ ಮಾಡಬೇಕು ಅಂತ ಇದೆ ಸರ್ ನಿಮ್ಮ ಜೊತೆ. ಸರ್ ನೀವು ಕೆಲಸ ಮಾಡಬೇಕು ಅಂತ ಏನಂದ್ರೆ ಅಸೋಸಿಯೇಟಾಗಿ ಕೆಲಸ ಮಾಡಬೇಕು. ಸೊ ಅಸಿಸ್ಟೆಂಟಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಮೊದಲು ಮುಖ್ಯವಾಗಿ ಅವ್ರಿಗೆ ಏನು ಸ್ಟಫ್ ಇರಬೇಕು ಅಂತ ಹೇಳಿದ್ರೆ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರ್ಬೇಕು ಅಂತ ಹೇಳಿದ್ದೇನೆ. ಒಂದು ಪ್ಯಾಡು, ಒಂದು ಪೇಪರು, ಪೆನ್ ಕೊಟ್ಬಿಟ್ಟಿದ್ದೇನೆ, ನಿಮ್ಗೆ ಏನು ತೋಚುತ್ತೋ ಇದ್ರಲ್ಲಿ ಬರೀರಿ ಅಂತ ಹೇಳಿದಂತೆ. ಸೊ ಅವರು ಒಂದು ಆ ಪೇಜಲ್ಲಿ ಅವ್ರು ಏನು ಬರೆದ್ರಂತೆ. ಬರೆದು ನಾನು ನೋಡಿದಂತೆ. ನನಗೆ ಆಮೇಲೆ ಇವ್ರು ಹೇಳಿದ್ದು ಅವೆಲ್ಲ ಗೊತ್ತಾಗಿದ್ದು. ನಾನು ನೋಡಿದ್ಮೇಲೆ ಸರಿ, ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ ರೀ, ಪರವಾಗಿಲ್ಲ. ಆಮೇಲೆ ಅಪಭ್ರಂಶ ಏನೂ ಇಲ್ಲ, ಗ್ರಾಮರ್ ಮಿಸ್ಟೇಕ್ ಇಲ್ಲ, ಚೆನ್ನಾಗಿದೆ, ಸರಿ ಅಂತ ಈಗ ಮಾತಾಡ್ತಿರೋ ಟೈಮಲ್ಲಿ ನನ್ನ ಹೆಂಡತಿ ಅವ್ರಿಗೆ ಬಂದು ಸ್ವೀಟ್ ಕೊಟ್ಲಂತೆ, ಹೋಳಿಗೆ ಕೊಟ್ಲಂತೆ. ನಾನು ನಮ್ಮ ಡೈರೆಕ್ಟರ್ ಮನೆಯಲ್ಲಿ ಹೋಳಿಗೆ ತಿಂದೆ ಅವತ್ತು. ಅವ್ರು ಸಿಹಿ ಸುದ್ದಿ ಕೊಟ್ಟರು. ಆಮೇಲೆ ನನ್ನ ಜೊತೆ ನನ್ನ ಕೆಲಸಕ್ಕೆ ಇಟ್ಕೊಂಡ್ರು. ಬೆಂಗಳೂರಿಗೆ ಬಂದಾಗ ಬನ್ನಿ ಅಂತ ಹೇಳಿದ್ರು. ಬೆಂಗಳೂರಿಗೆ ಬಂದಾಗ ಅವರು ಇದಕ್ಕೆ ಬಂದರು. ಬಂದಾಗ ನಾನು ಐ ಥಿಂಕ್ ಕೃಷ್ಣ ರುಕ್ಮಿಣಿ ಮಾಡ್ತಾ ಇದ್ದೆ. ಎಲ್ಲ ಕೃಷ್ಣಾನಿ ಬೇಗನೆ ಬಾರೋ ಮಾಡಿದಾಗ ಅದರಲ್ಲಿ ಅವರು ಅಪ್ರೆಂಟಿಸ್ ಆಗಿ ಬಂದರು. ಅಂದರೆ ಅಪ್ರೆಂಟಿಸ್ ಆಗಿ ಬಂದವ್ರಿಗೆ ಏನು ಹೇಳ್ದಲ್ಲ, ಮೊದಲೇ ಏನು ಸಂಬಳ ಇರಲ್ಲ, ಏನೂ ಇರಲ್ಲ. ಯಾವ ಯೂನಿಟ್ ಹೊರಡುತ್ತಲ್ಲ, ಯೂನಿಟ್ ಜೊತೆ ಹೊರಡಬೇಕು, ಪುನಃ ಯೂನಿಟ್ ಜೊತೆ ಬರಬೇಕು. ಆಮೇಲೆ ನಿಮ್ಮ ಪಡ ನೀವು ಮನೆಗೆ ಹೋಗ್ಬೇಕು. ಅಕಸ್ಮಾತ್ ಏನಾದ್ರು ಪ್ರೊಡಕ್ಷನಲ್ಲಿ ಏನಾರು ನಿಮ್ಮ ಇದಾಗಿ ಆ ಪ್ರೊಡ್ಯೂಸರು ಯಾರೋ ಇದು ಕೊಟ್ರೆ, ಬಾಟ ಕೊಟ್ರೆ ಅದು ನೀವು ತಗೋಬೋದು ಅಂತ. ಬಾಟ ಕೂಡ ಇರಲ್ಲ. ಆಮೇಲೆ ಸ್ವಲ್ಪ ನೋಡಿದ ಮೇಲೆ ಪ್ರೊಡ್ಯೂಸರು ಅವರುಗಳು ಪ್ರೊಡಕ್ಷನ್ ಮ್ಯಾನೇಜರು ರೆಕಮೆಂಡ್ ಮಾಡಿದಾರೆ, ಬಾಟ ಕೊಡ್ತಾರೆ. ಸೊ ಈ ಥರ ಇವರು ನಿಮಗೆ ಅಸಿಸ್ಟೆಂಟಾಗಿ ಬಂದವರು, ಇವರು ಅಪ್ರೆಂಟಿಸ್ ಆಗಿ ಬಂದವರು. ಸೊ ಅದರಲ್ಲೇ ಅವ್ರು ಹೇಳ್ತಾರೆ, ಅಪ್ರೆಂಟಿಸ್ ಯಾವುದೋ ಒಂದು ಸಪ್ಲೈಯರು ಬರಬೇಕಾಗಿತ್ತಂತೆ ಶೂಟಿಂಗ್ಗೆ. ಆ ಸಪ್ಲೈಯರು ಯಾವನೋ ಸರಿಯಾಗಿ ಇರಲಿಲ್ವಂತೆ. ಸೊ ಅದಕ್ಕೋಸ್ಕರ ಇವ್ರಿಗೇನೆ ಮೇಕಪ್ ಹಾಕ್ಸ್ಬಿಟ್ಟು ಸಪ್ಲೈಯರ್ ಪಾರ್ಟ್ ಮಾಡಿಸಿದಂತೆ. ಅದನ್ನು ಅವರೇ ಹೇಳ್ತಾರೆ, ನನಗೆ ಅದು ಗೊತ್ತಿರಲಿಲ್ಲ. ಸೊ ಸಪ್ಲೈಯರ್ ಇದು ವೇಷ ಹಾಕ್ಸಿ ಡೈಲಾಗ್ ಕೊಟ್ಟಿದ್ದೆ ನೀವೇ ಸರ್, ನಿಮ್ಮಿಂದನೇ ನಾನು ಮುಂದೆ ಬಂದಿದ್ದು ಅಂತ. ಅವ್ರು ಆಲ್ರೆಡಿ ಅವರು ಟ್ಯಾಲೆಂಟೆಡ್ ಫೆಲೋ ಅವರು. ಯಾಕೆಂದ್ರೆ ನಾನು ನೋಡ್ತಾ ಇದ್ದೆ ಎಲ್ಲ ಚೂಕಾಗಿ ಕೆಲಸ ಮಾಡೋದು, ಅಲ್ಲೇ ಸಂಭಾಷಣೆ ಹೇಳ್ಕೊಡೋದು ಮಾಡೋದು ಅದೆಲ್ಲ ಇದ್ದು ಮುಂದೆ ಹೋಗಬೇಕು, ಮುಂದೆ ನುಗ್ಗಬೇಕು ಅನ್ನೋದು ಆ ಛಲ ಇದ್ದಿದ್ದರಿಂದಾನೆ ಮುಂದೆ ನುಗ್ಗಿ ಬರೋಕ್ಕೆ ಶುರು ಮಾಡಿದ್ರು. ಎಲ್ಲ ಕೊನೆಗೆ ಅವ್ರು ಎಲ್ಲಿ ಅಂತ ಹೇಳಿದ್ರೆ, ಅವರು ಇನ್ನೊಂದು ಬಹಳ ಕುತೂಹಲಕರವಾದ ಸಂಗತಿ ನಮ್ಮ ನಾರಾಯಣ್ ಬಗ್ಗೆ ಇದೆ. ಏನಾಯ್ತು ಅಂದರೆ, ಅವರು ಐ ಥಿಂಕ್ ಅವ್ರ ಅಕ್ಕನ ಅವ್ರ ಕ್ಲೋಸ್ ರಿಲೇಟಿವ್, ಏನು ಸಂಬಂಧ ಅಂತ ಗೊತ್ತಿಲ್ಲ, ಆ ಹುಡುಗಿಗೂ ಇವ್ರಿಗೂ ಲವ್ ಆಗಿತ್ತು, ಪ್ರೇಮ ಆಗಿದೆ. ಸೊ ಎಸ್, ಪ್ರೇಮ ಆಗಿತ್ತು. ಪ್ರೇಮ ಆಗಿದ್ರೆ ಹಾಗೆ ಬೆಳ್ಕೊಂಡು ಬಂದಿದೆ. ಕೊನೆಗೆ ಏನಾಗೋಯ್ತು, ಒಂದು ಮದುವೆ ಲೆವೆಲ್ಗೆ ಬಂದ್ಬಿಡ್ತು. ಆ ಹುಡುಗಿ ಏನಾಯ್ತು ಅಂದರೆ, ಅವ್ರ ಪಾಡ್ಗೆ ಅವ್ರದ್ದು ಇವ್ರು ಬಂದ್ಬಿಟ್ಟಾರೆ, ಬೆಂಗಳೂರಿಗೆ ಬಂದ್ಬಿಟ್ಟಾರೆ. ಬೆಂಗಳೂರಿಗೆ ಬಂದಮೇಲೆ ಇವರು ಥರ ನಮ್ಗೆ ಹೇಳಿದ್ರು, ಸರ್ ನಾಳೆ ನಾನು ಮದುವೆ ಆಗ್ತಾ ಇದ್ದೇನೆ, ನನ್ನ ಮದುವೆಗೆ ನೀವೆಲ್ಲ ಬರಬೇಕು ಸರ್ ಅಂದರು. ಸರಿ, ಮದುವೆಗೆ ನನ್ನ ರಾಜಾರಾಮು, ಆಮೇಲೆ ಪಣಿ, ಇನ್ನೊಬ್ಬರು ಇದ್ದರು ಬಾಲಾಜಿ ಸಿಂಗ್ ಅಂತ, ಅವ್ರು ಹೇಳಿಲ್ಲ ನಾನು, ಬಾಲಾಜಿ ಸಿಂಗು, ಇವ್ರಿಗೆಲ್ಲ ನನ್ನ ಶಿಷ್ಯಕೋಟಿ, ಆಮೇಲೆ ರಾಜಾರಾಮು, ಆಮೇಲೆ ಸ್ಟಿಲ್ ಫೋಟೋಗ್ರಾಫರ್ ಗಾಂಧಿ. ಇಷ್ಟು ಜನನು ನಮ್ಮ ಶೂಟಿಂಗ್, ನನ್ನ ತಂಡ ಅಂದರೆ ನಾವು ಇಷ್ಟು ಜನ ಕಾರಲ್ಲಿ ತುಂಬ್ಕೊಂಡು ಹೋಗೋದು. ನಾ ಡೈರೆಕ್ಟರ್ ಆದರೂ ಕೂಡ ನನ್ನ ಜೊತೆಗೆ ಇಷ್ಟು ನಾವು ಹರಟೆ ಹೊಡ್ಕೊಂಡು ಹೋಗೋದು ಇವೆಲ್ಲ. ಸರಿ, ಎಲ್ರಿ ಅಂದರೆ ಆ ಹುಡುಗಿನೂ ಬಂದಿತ್ತು. ಎಲ್ಲಿ ಅಂದರೆ ಇದರಲ್ಲಿ ಮಹಾಲಕ್ಷ್ಮಿ ಲೇಔಟ್ ಆಂಜನೇಯನ ದೇವಸ್ಥಾನ. ಮದುವೆ ಎಲ್ಲರೂ ಬ್ರಹ್ಮಚಾರಿ ಗುಡಿಲಿ ಮಾಡ್ತಾರಾ? ಸರಿ, ಓಕೆ, ಅಲ್ಲೇನೇ ಆಯಿತು. ಅಲ್ಲಿಗೆ ಅಂತ ಆಯಿತು, ಎಲ್ಲರೂ ಬಂದೇ ಆಯಿತು. ಗಂಡು ಹೆಣ್ಣು ಆಯಿತು, ಒಬ್ರಿಗೊಬ್ರು ಹೂನಾರ ಹಾಕೊಂಡ್ರಾಯ್ತು. ಇದು ತಾಳಿ ಕಟ್ಟಬೇಕು, ತಾಳಿ ಇದು ಕಟ್ಸಿ ಸರ್ ಅಂತ ಆ ಪುರೋಹಿತರಿಗೆ ಹೇಳಿದರೆ, ಇದು ಮದುವೆನ ನಾ ಮಾಡಿಸಲ್ಲ, ನಾನು ಮಂತ್ರ ಹೇಳೋದ, ನಾನು ಮದುವೆ ಮಾಡಿಸಲ್ಲ ಅಂದ್ಬಿಟ್ರು ಪುರೋಹಿತರು.
ದೇವಸ್ಥಾನದ ಅರ್ಚಕರು, ಅವ್ರು ನಾ ಮಾಡಲ್ಲ ಅಂದ್ಬಿಟ್ರು. ಅವ್ರಿಗೆ ಪ್ರೇಯರ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿಲ್ವೋ ಏನ್ ಕತೆನೋ ಏನೋ, ಅವ್ರು ನಾನು ಮದುವೆ ಮಾಡಿಸಲ್ಲ ಅಂತ ಅಂದ್ಬಿಟ್ರು. ಸೊ ಏನ್ ಮಾಡೋದು, ಮದುವೆಗೆ ಅಂತ ಎಲ್ಲ ಬಂದು ಗಂಡು ಹೆಣ್ಣು ಎಲ್ಲ ನಿಂತ್ಕೊಂಡ್ಬಿಟ್ಟಿದೆ, ದೇವಸ್ಥಾನದ ಮನೆಗೆ ಒಳಗಡೆ ನಿಂತಿದೆ, ನಾವು ಇಷ್ಟು ಜನ ಬೇರೆ ಇದ್ವಿ. ಸೊ ಕೊನೆಗೆ ಸರಿ ಏನ್ ಮಾಡೋಣ ಅಂತ, ಸರಿ ಏನಿಲ್ಲ ನಾವೇ ಹೇಳ್ಬೋಣ ನಮ್ಮ ಶ್ಲೋಕ ಮಂತ್ರ ಅಂದ್ಬಿಟ್ಟು ನಾವಿಷ್ಟು ಜನ ಸೇರ್ಕೊಂಡಿದ್ದೇನೆ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಅಂದ್ಬಿಟ್ಟು ಮದುವೆ ಆದ ಶ್ಲೋಕ ಹೇಳ್ತಾರಲ್ಲ, ಆ ಶ್ಲೋಕನ ನಾವು ನಮ್ಮ ಹುಡುಗಿ ನಮ್ಗೆಲ್ರಿಗೂ ಕೋರಸ್ ಸ್ವಲ್ಪನೇ ಬರೋದು, ಎಷ್ಟು ಬರುತ್ತೋ ಅಷ್ಟು ಹೇಳ್ಬಿಟ್ಟಿದ್ದೇನೆ. ಪೀ ಡುಮ್ 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 ಅಂತ ಹೇಳಿ ಅವ್ರ ಕೈಲಿ ಕಟ್ಸಿದ್ದು. ನಾವು ಇಷ್ಟು ಜನ ನಿಂತ್ಕೊಂಡೇ ಮದುವೆ ಮಾಡಿಸಿದ್ದು ನಾರಾಯಣ್ಗೆ, ಬೇರೆ ಯಾವ ಪುರೋಹಿತರು ಇಲ್ಲ, ಏನೂ ಇಲ್ಲ. ಅದನ್ನು ಅವ್ರು ಹೇಳ್ತಾರೆ. ಸೊ ಇಂಡಿಪೆಂಡೆಂಟ್ ಆಗಿ ಯಾವುದೋ ಒಂದು ಮನೆ ತಗೊಂಡ್ರು, ಹೆಂಗೋ ಜೀವನ ಆಯ್ತು ಮುಡ್ತು. ಆಮೇಲೆ ಅಲ್ಲಿಂದ ಅವ್ರು ಮುಂದೆ ಬೆಳ್ಕೊಂಡು ಬಂದು ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಆಮೇಲೆ ಡೈರೆಕ್ಟರ್ ಆದ್ರು. ಒಳ್ಳೆ ಪಾಪ್ಯುಲರ್ ಪಿಕ್ಚರ್ ಮಾಡಿದ್ರು. ಅದಕ್ಕೂ ಕೂಡ ಅವ್ರಿಗೆ ಏನಂದ್ರೆ ನನ್ನ ಗುರುಗಳನ್ನ ಕರಿಬೇಕು, ನನ್ನ ಕೈಲೇನೆ ಪೂಜೆ ಮಾಡಿಸ್ಬೇಕು ಅಂತಂದ್ರು. ಮೊದಲನೇ ಇದು ಶಾರ್ಟ್ ಕೂಡ ನಾನೇ ತೆಗೆದೆ. ಚೈತ್ರದ ಪ್ರೇಮಾಂಜಲಿ ಅಂತ ಮಾಡಿದ್ರು, ಆಮೇಲೆ ಅವರೇ ಡೈರೆಕ್ಷನ್. ಇನ್ನೊಂದೇನು ಅಂತ ಹೇಳಿದ್ರೆ ಅವ್ರನ್ನ ಅಪ್ರಿಷಿಯೇಟ್ ಮಾಡಬೇಕು ನಾರಾಯಣ, ಯಾಕೆಂದ್ರೆ ಅದರ ಪ್ರೊಡ್ಯೂಸರ್ನೇ ಹೀರೋ. ಅವ್ರು ಯಾರು ಅಂತ ಹೇಳಿದ್ರೆ ಐ ಥಿಂಕ್ ರಘುವೀರ್ ಅಂತ ಕಾಣಿಸುತ್ತೆ ಅವರು. ಆಮೇಲೆ ಒಂದು ಹೊಸ ಹೀರೋಯಿನ್ ಸಿಂಧು, ಹೊಸ ಹೀರೋಯಿನ್, ಹೊಸಬರು. ಆಮೇಲೆ ಮ್ಯೂಸಿಕ್ ನಮ್ಮ ಹಂಸಲೇಖ ಅವ್ರದ್ದು. ಎಲ್ಲ ಆ ಪಿಕ್ಚರ್ ಏನು ಅಂತ ಹೇಳಿದ್ರೆ ಹಂಸಲೇಖ ಅವರು ನಿಜವಾಗ್ಲೂ ತುಂಬಾ ಒಳ್ಳೆ ಹಾಡುಗಳನ್ನ ಕೊಟ್ಟಿದ್ದಾರೆ ನಾರಾಯಣ್ಗೆ. ಇವತ್ತು ದಿವಸ ನಾರಾಯಣ ಒಂದು ಹೆಸರು ಮಾಡಿದ್ದಾರೆ ಅಂತ ಹೇಳಿದ್ರೆ, ಅದು ಚೈತ್ರದ ಪ್ರೇಮಾಂಜಲಿಯಲ್ಲಿ ಮಾಡಿದ್ದಾರೆ ಅಂದರೆ ಅದಕ್ಕೆ ಕಾರಣಕರ್ತರು ಓನ್ಲಿ ನಮ್ಮ ಹಂಸಲೇಖ ಕೂಡ ಆಗುತ್ತೆ. ಸೊ ಆ ಥರ ಆಡಿಯೋ ರಿಲೀಸ್ ಆಯಿತು, ಎಲ್ಲ ಹಾಡುಗಳು ಕೇಳಿದ್ದಾಯ್ತು. ಐ ಥಿಂಕ್ 6 ಹಾಡೋ ಎಷ್ಟೋ ಹಾಡು ಇದೆ ಅದರಲ್ಲಿ. ಅದನ್ನು ಕೇಳಿಸಿದ್ರು. ಅದು ಕೇಳಿಸಿದಾಗ ಸ್ಟೇಜ್ ಮೇಲೆ ಈಗೆಲ್ಲ ಹಾಡೆಲ್ಲ ಕೇಳಿದಾರಲ್ಲ, ಅದ್ರ ಬಗ್ಗೆ ನಮ್ಮ ಗುರುಗಳು ಮಾತಾಡಬೇಕು ಅಂದರು. ನನ್ನ ಗುರುಗಳು ಅಂತಲೇ ಕರೀತಾರೆ ಅವರು. ನಾನು ಹೇಳಿದೆ ಈ ಥರ ಹಾಡುಗಳು ಕೇಳಿದ್ದೀನಿ, ಚೆನ್ನಾಗಿದೆ. ಒಂದು 4 ಅದರ ಪೈಕಿ ನಂಗೆ ತಿಳಿದ ಮಟ್ಟಿಗೆ 4 ಹಾಡು ತುಂಬ ಚೆನ್ನಾಗಿದೆ. ಅದು ಇನ್ನೊಂದಿದೆ, ಆ ಹೂ ಎಲ್ಲ ತಲೆ ಮೇಲೆ ಬೀಳುತ್ತಲ್ಲ, ಚೈತ್ರದ ಪ್ರೇಮಾಂಜಲಿಯೇ ಸುಮಾ ಘಮ ದಮ. ಸೊ ಆ ಹಾಡು ಕೇಳಿದ್ದೆ. ನಾನು ಹೇಳಿದೆ ಈ ಥರ ಒಂದು ನಾನು ತಿಳಿದ ಮಟ್ಟಿಗೆ ಎಷ್ಟು ಒಂದು 6 ಹಾಡೇನೋ ಇದೆ, ಬಟ್ ಇದರಲ್ಲಿ 3-4 ಹಾಡು ಮಾತ್ರ ಖಂಡಿತ ಹಿಟ್ ಆಗುತ್ತೆ. ಇದು ಮಾತ್ರ ನಾನು ಗ್ಯಾರಂಟಿ ಅಂತ ಹೇಳಿದೆ. ಸೊ ನಾ ಏನು ಹೇಳಿದ್ನೋ ಅದೇ ಆಯಿತು. ಅಷ್ಟು ಹಾಡು ಹಿಟ್ ಆಯಿತು, ಪಿಕ್ಚರ್ ಚೆನ್ನಾಗಿ ಹೋಯಿತು, ಒಳ್ಳೆ ಹೆಸರು ಬಂತು ನಾರಾಯಣ್ಗೆ. ಅಲ್ಲಿಂದ ಅವ್ರ ಜೀವನ ಚಕ್ರನೇ ಬೇರೆ ಬದಲಾಯಿಸಾಯ್ತು. ಬೇಕಾಷ್ಟು ಪಿಕ್ಚರ್ಗಳು ಮಾಡಿದ್ರು. ಆಮೇಲೆ ಒಳ್ಳೊಳ್ಳೆ ಶಿವಣ್ಣನೂ ಮಾಡಿದ್ರು. ನಾರಾಯಣ್ ಒಬ್ಬರೇನೆ ನನಗೆ ಬುದ್ಧಿ ತಿಳಿದ ಮಟ್ಟಿಗೆ ರಾಜ್ಕುಮಾರ್ ಕಾಂಪೌಂಡಲ್ಲಿ ಎಷ್ಟು ಜನ ಕಲಾವಿದರು ಬಂದರು ಅವ್ರ ಮಕ್ಕಳುಗಳು, ಆ 3 ಜನ ಮಕ್ಕಳಿಗೂ ಕೂಡ ನಿರ್ದೇಶನ ಮಾಡಿದವರು ನಾರಾಯಣ್ ಒಬ್ಬರೇನೆ. ಅಣ್ಣವ್ರಿಗೆ ಮಾಡಿದ್ರು ಶಬ್ದವೇದಿ, ಶಿವಣ್ಣ ಅವ್ರಿಗೆ ಮಾಡಿದ್ದಾರೆ, ಆಮೇಲೆ ರಾಘವೇಂದ್ರಗೆ ಮಾಡಿದ್ದಾರೆ. 3 ಜನ ಕಲಾವಿದರು ಕೂಡ ಡೈರೆಕ್ಟ್ ಮಾಡಿದ್ದಾರೆ. ಅದೊಂದು ನಿಜವಾಗ್ಲೂ ಅವ್ರಿಗೆ ಆಮೇಲೆ ಅಫ್ಕೋರ್ಸ್ ಆಮೇಲೆ ಪುನೀತ್ ಕೂಡ ಮಾಡಿದ್ದಾರೆ. ಸೊ ಒಂಥರ ಹೆಮ್ಮೆ ನಿರ್ದೇಶಕ ಅಂತ ಹೇಳ್ಬೋದು, ಒಂದು ಲಕ್ಕಿ ಡೈರೆಕ್ಟರ್ ಅಂತಾನು ಹೇಳ್ಬೋದು. ಸುಮ್ಮನೆ ಎಲ್ರಿಗೂ ಲಕ್ ಸಿಗೋದಿಲ್ಲ ಇದು. ಅಪ್ಪ ಆಮೇಲೆ ಮಾಡಿದ್ದು, ಮೊದಲು ಇವ್ರನ್ನೆಲ್ಲ ಮಾಡಿದ್ರು. ಶಬ್ದವೇದಿ ಕೊನೆಗೇನೋ ಮಾಡಿದ್ದೇನೋ ಅವರು ಅಲ್ವಾ? ಅದೇ ಒಂದೊಂದ್ಸತಿ ಹಂಗೆ ಆಗುತ್ತೆ. ಸೊ ಅದು ನಿಜವಾಗ್ಲೂ ಚೆನ್ನಾಗಿ ಹೋಗ್ಬೇಕಾಗಿತ್ತು. ಅದು ಐ ಥಿಂಕ್ ಮುಂದೊಂದೇನಾಗ್ಬಿಡುತ್ತೆ ಅಂದ್ರೆ ಮಕ್ಕಳುಗಳೆಲ್ಲ ಬಂದ್ಬಿಟ್ಟಿದ್ರು. ಮಕ್ಕಳುಗಳೆಲ್ಲ ಬಂದ ಮೇಲೆ ಅಣ್ಣವ್ರದ್ದು ಆ ಸಿನಿಮಾ ಬಂತು. ಅದು ಬಹುಶಃ ಮಾಡಿದ್ದೆ ಯಾಕಂದ್ರೆ ವೀರಪ್ಪನಿಂದ ಬಿಡುಗಡೆಯಾಗಿ ಬಂದ್ರಲ್ಲ, ಆ ಪಿಕ್ಚರ್ಲಿಗೋಸ್ಕರ ಜನಗಳಿಗೆ ರಾಜ್ಕುಮಾರ್ ಏನು ಆಕ್ಟಿವ್ ಆಗಿದ್ದಾರೆ. ಬಟ್ ಪಿಕ್ಚರ್ ಏನಾಯ್ತು ಬಿಡ್ತು ನಾನು ಹೇಳಕ್ ಹೋಗೋದಿಲ್ಲ. ಬಟ್ ಒಂದು ನಾರಾಯಣ್ ಅದೃಷ್ಟ, ಕೊನೆಗೆಲ್ಲ ರಾಜ್ಕುಮಾರ್ ಪಿಕ್ಚರ್ ಒಂದು ಸಿಕ್ತು, ಅವ್ರ ಮಕ್ಕಳಿಗೆಲ್ಲ ಸಿಕ್ಕಿದ್ರು. ಸೊ ಅದೃಷ್ಟವಂತ ಅಂತ ಹೇಳ್ಬೋದು. ಈ ಗುಂಪಲ್ಲಿ ನಮ್ಮ ಎಲ್ಲರ ಗುಂಪಲ್ಲಿ ನೋಡಿದ್ರೆ ನಾರಾಯಣನೇ ತುಂಬ ಅದೃಷ್ಟವಂತ ಅಂತ ಅವ್ರ ಗುರುಗಳಾದ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಏನೇನೋ ಮಾಡಿದ್ರು, ಏನೇನೋ ಆಯಿತು ಅವ್ರುಗಳು ಕೂಡ. ಸೊ ಏನೇನಾಯಿತು ಅಂತ ನನಗೆ ಗೊತ್ತಿಲ್ಲ, ನಾನು ಹೇಳೋಕ್ಕೂ ಹೋಗಲ್ಲ. ಬಟ್ ಮಕ್ಕಳೆಲ್ಲ ದೊಡ್ಡವರಾದರು. ಆಮೇಲೆ ಒಂದು ಅವರೇ ಒಂದು ಇದು ಟೀಚಿಂಗ್ ಸ್ಕೂಲ್ ಥರ ಇಟ್ಟರು ಡೈರೆಕ್ಷನ್ದು. ಆಮೇಲೆ ಒಂದು ಕಡೆ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡಿದ್ರು. ಆಮೇಲೆ ಅವ್ರದ್ದು ಮಗನ ಹೆಸರಲ್ಲೇ ಒಂದು ಇದು ಮಾಡಿದ್ರು, ಫಿಲಮು ಮಗನ ಇಟ್ಕೊಂಡು ಫಿಲಮು ತೆಗೆದ್ರು. ಅದು ಹೆಂಗೋಯ್ತೋ ಮಾಡ್ತೋ ನನಗೆ ಗೊತ್ತಿಲ್ಲ.
ಆಮೇಲೆ ಇದರಲ್ಲಿ ವಿಜಯನಗರಲ್ಲೇ ಎಲ್ಲ ಅಲ್ಲೊಂದು ಇನ್ಸ್ಟಿಟ್ಯೂಷನ್ನು ಇವತ್ತು ಇದೆ ಅಂತ ಕಾಣಿಸುತ್ತೆ. ಸೊ ಏನೇನೋ ಮಾಡ್ತಾ ಇದ್ದಾರೆ ಅವರು ಕೂಡ. ಆ ಫಲ ಎಲ್ಲ ದೇವರು ಕೊಟ್ಟಿದ್ದು ಇವ್ರಿಗೆ. ಬಟ್ ಇವತ್ತು ಕೂಡ ನಾನು ನೋಡ್ಬೇಕಾದ್ರೆ ಪ್ರೀತಿಯಿಂದ ಮಾತಾಡಿಸ್ತಾರೆ, ನಮಸ್ಕಾರ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಜೀವನದಲ್ಲಿ ಎಲ್ರಿಗೂ ಸೈಕಲ್ ಹೊಡ್ಸುತ್ತೆ. ಅದು ಯಾರಿಗೂ ಬಿಟ್ಟಿದ್ದಲ್ಲ, ನಾರಾಯಣಗೂ ಬಿಟ್ಟಿದ್ದಲ್ಲ.